ಪೂರೈಸಿ ಒಂದು ಫಂಕ್ಷನ್ ಇದ್ದೀನಿ ಸಾರ್ಥಕವಾಗಿ ಪೂರೈಸಿ ಮುನ್ನಡೀತಾ ಇರ್ತಕ್ಕಂಥ 60 ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ನಮ್ಮ ಆತ್ಮೀಯ ಮಿತ್ರರಾದಂಥ ನಾಗಪ್ಪ ದಂಪತಿಗಳೇ, 60 ವರ್ಷಗಳನ್ನು ದಾಟಿ ಅದರ ಮೇಲೆ ಒಂದು 15 ವರ್ಷಗಳನ್ನು ತಲುಪಿರ್ತಕ್ಕಂಥ ನಮ್ಮ ಪ್ರೀತಿ ಪಾತ್ರರಾದಂಥ ಎಂ ಶ್ರೀನಿವಾಸ್ ಅವರೇ, 60 ದಾಟಿ 10 ವರ್ಷ ಆಗಿರ್ತಕ್ಕಂಥ ಮಿತ್ರರಾದಂಥ ಕೆಟ್ಟು ಶ್ರೀಕಂಠೇಗೌಡ್ರೆ, ನಮ್ಮ ವಿಜಯಲಕ್ಷ್ಮಿ ಅವರಿಗೆ 66 ಅಂತ ಅಂದ್ಕೊಂಡಿದ್ದೇನೆ. ಗೊತ್ತಿರಲಿಲ್ಲ, ಕೇಳಲಿಲ್ಲ. ಯುವಕರು ಅಂದ್ಕೊಂಡಿದ್ದೆ. ಎಲ್ಲ ಸೆಂಟ್ರ್ ಓಪನ್ ಬಿಟ್ರೆ ಬಾಕಿಯವರೆಲ್ಲ 60+ ಆಗ್ಬಿಟ್ಟಿದೆ. ಅದರೊಂದು ಇರಲಿ, ನಾವು ಮುಂದೆ ಹೋಗ್ತಾ ಇದ್ದೀವಿ, ನೀನು ಇದು ಬರ್ತೀವಿ ಅಂತೇಳಿ ಅದಕ್ಕೆ ನಮ್ಮ ಲೋಕೇಶ್ ಅವರು ಇದೊಂದು ಸಂಭ್ರಮದ ಕ್ಷಣ ಅಂತ. ನನಗೆ ಮೊನ್ನೆ ನಾಗಪ್ಪ ಅವರ ಬರ್ತಡೇ ಇದೆ, ನೀವು ಇರಬೇಕು ಸರ್ ಅಂತ ನಮ್ಮ ಲೋಕೇಶ್ ಅಂದರು. ನಮ್ಮ ಲೋಕೇಶ್ ಮತ್ತೆ ನಾಗಪ್ಪ ಬಹಳ ಜೀವನ ಪ್ರೀತಿಯನ್ನ ಇಟ್ಕೊಂಡಿರ್ತಕ್ಕಂಥ ಇದ್ದು ಹುಡುಗರು ಅಂತಲೇ ಕರೀತೇನೆ ನಾನು. ನನಗೆ 78 ಆಗಿರೋದ್ರಿಂದ ಅವರಿನ್ನೂ ಹುಡುಗರು ಅಂತಲೇ ನನ್ನ ದೃಷ್ಟಿಯಲ್ಲಿ ಜೀವನ ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಲೋಕೇಶ್ ಆಗಿರ್ಬೋದು, ನಾಗಪ್ಪ ಆಗಿರ್ಬೋದು. ಒಂದು ರೀತಿಯಲ್ಲಿ ಕರ್ನಾಟಕ ಸಂಘದಲ್ಲಿ ಈ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ಸಂಪ್ರದಾಯವನ್ನು ಪ್ರಾರಂಭ ಮಾಡಿದಂಥವ್ರೆ ಇವರಿಬ್ಬರು. ನಮಗೆ ಗೊತ್ತಿರಲಿಲ್ಲ. ಇವತ್ತು ನಿಮ್ಮ 65 ಸರ್, 65 ಸರ್, 5 ಸರ್, 75 ಸರ್ ಅಂತ ಹೇಳಿ ನಮ್ಮನ್ನೆಲ್ಲ ಮೊದಲಿಗೆ ನೂಕಿ, ಆಮೇಲೆ ಅವರು ಕೂಡ ನಮಗೆ 60 ಆಯಿತು, 50 ಆಯಿತು, 55 ಆಯಿತು ಅಂತ ಹೇಳಿ ಸಂಭ್ರಮ ಪಟ್ಟಂತ ಈ ಕ್ಷಣ. ಅದರಿಂದ ನಾನು ಅಂದ್ಕೊಂಡೆ ಬಹುಶಃ 60 ಆಗಿರ್ಲಿಕ್ಕಿಲ್ಲ ಇವನಿಗೆ ಅಂತ ನನ್ನ ದೃಷ್ಟಿಯಲ್ಲಿ. ಯಾಕಂದರೆ 60 ಆಗದಾಗೆ ತನ್ನ ಆರೋಗ್ಯವನ್ನ, ಶಾರೀರಿಕವಾಗಿರ್ತಕ್ಕಂಥ ಒಂದು ಶೇಪ್ ಅಂತ ಹೇಳ್ತೀವಲ್ಲ, ಮೈಕಟ್ಟನ್ನ ಉಳಿಸ್ಕೊಂಡಿರ್ತಕ್ಕಂಥ ನಾಗಪ್ಪ 60 ವರ್ಷ ಆಡಳಿತ ಕುಗ್ಗತಕ್ಕಂಥ, ಬಗ್ಗತಕ್ಕಂಥ, ಏನೇನೋ ನೋವುಗಳು, ಏನೇನೋ ತಾಪತ್ರಯಗಳನ್ನು ಅನುಭವಿಸ್ತಕ್ಕಂಥ ನೋಡುವಂಥ ಸಂದರ್ಭದಲ್ಲಿ ಒಂದು 45 ಯುವಕನಂತೆ ಯಾವಾಗಲೂ ಟಾಪೂಟಿಕ್ಕಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಾಗಪ್ಪನಿಗೆ ನಾನಿನ್ನೂ ಕೂಡ 60 ಆಗಿಲ್ವಲ್ಲ ಅಂತ ಏನೋ ಅವರ ಇದು ಜನ್ಮದಿನ ಇರ್ಬೋದು ಅಂತ ಅಂದ್ಕೊಂಡೆ. ಆಮೇಲೆ ಬೆಳಿಗ್ಗೆ ನೋಡಿದ್ರೆ 60 ವರ್ಷ ಪೂರೈಸುತ್ತಿದ್ದಾರೆ ಸರ್ ಅಂತ. ಮೊದಲೇ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಮಾಡಬಹುದಾಗಿತ್ತಲ್ಲ ಅಂತಲೂ ಕೂಡ ನಾನು ಅಂದ್ಕೊಂಡೆ. ಯಾಕೆಂದರೆ ಇವಾಗ ತಾನೇ ನಮ್ಮ ಡೇವಿಡ್ ಒಂದು ಮಾತು ಹಾಡ್ದ, ಇದು ಸರ್ವರ ಕಾಲ, ನಡೆಯಿತೋ ಓರೋರ್ವರ ಗರ್ವದ ಕಾಲ, ಇದು ಸರ್ವರ ಕಾಲ, ಶ್ರೀಸಾಮಾನ್ಯನೇ ಭಗವತ್ ಮಾನ್ಯಂ, ಶ್ರೀಸಾಮಾನ್ಯನೇ ಭಗವತ್ ಅನ್ನುವಾಗ ಯಾರೋ ಮಂತ್ರಿಗಳು, ಶಾಸಕರು, ಪ್ರಾಧ್ಯಾಪಕರು ಇಂಥವರೇ ಆಚರಿಸ್ಕೊಳ್ಬೇಕು ಅಂತನ್ನುವಂಥದ್ದೇನಿಲ್ಲ. ಶ್ರೀಸಾಮಾನ್ಯನ ಚರಿತ್ರೆಯೂ ಕೂಡ ದಾಖಲೆಯಾಗಬೇಕು ಅಂತ ಅನ್ನುವಂಥ ಮನುಷ್ಯನ. ಇಲ್ಲಿರ್ತಕ್ಕಂಥ ಮನುಷ್ಯ ಜೀವಿಗಳೆಲ್ಲ, ಮನುಷ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಮರಗಿಡಗಳಾಗಿರ್ಬೋದು, ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಹುಟ್ಟಿರ್ತಕ್ಕಂಥದ್ದು. ಪ್ರಕೃತಿ ಅನ್ನುವಂಥದ್ದು ಏನಿದೆ ಅದು ನಮ್ಮ ಉದ್ಧಾರಕ್ಕಾಗಿ ಉಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಕುವೆಂಪು ಅವರು ಇಲ್ಲಿ ಯಾರೂ ಮುಖ್ಯರಲ್ಲ, ನೀರೆಲ್ಲವೂ ತೀರ್ಥ ಅನ್ನುವಂಥದ್ದು. ದೇವಸ್ಥಾನದಲ್ಲಿ ಲಿಂಗದ ಮೇಲೆ ಬಿದ್ದ ತಕ್ಷಣ ತೀರ್ಥ ಅಂತ ಕುಡಿತೇವೆ. ಆದರೆ ಗಂಗೆ ಪರಿಶುದ್ಧವಾಗಿರ್ತಕ್ಕಂಥ ಡಿಸ್ಟಿಲ್ಡ್ ವಾಟರ್ ಕುಡಿದ್ರಲ್ಲ, ಶುದ್ಧವಾಗಿರ್ತಕ್ಕಂಥ ನೀರನ್ನು ಕೂಡ ನಾವು ಗಂಗೆ ಅಂತ ಪವಿತ್ರ ಅಂತ ಅಂದ್ಕೊಳ್ಬೇಕು ಅನ್ನುವ ಅರ್ಥ. ಅದು ನೀರೆಲ್ಲವೂ ತೀರ್ಥ, ನೀರೆಲ್ಲವರು ಯಾವುದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕೊಳಚೆ ನೀರನ್ನು ಇಟ್ಕೊಂಡೇ ನಮ್ಮ ಗಿಡ ಮರಗಳೆಲ್ಲ ಬದುಕ್ತಕ್ಕಂಥದ್ದು. ಗೊಬ್ಬರವೂ ಕೊಡಬೇಕಾಗ್ತದೆ ನಮಗೆ. ಬರೀ ಗೊಬ್ಬರವಿಲ್ಲದೇ ಯಾವುದೇ ಗಿಡ ಮರ ಯಾವುದು ಕೂಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಆ ಅರ್ಥದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಯಾರೂ ಮುಖ್ಯರಲ್ಲ, ಇಲ್ಲಿ ನೀರೆಲ್ಲವೂ ತೀರ್ಥ, ಎಲ್ಲರೂ ಕೂಡ ಮುಖ್ಯರೇ ಅಂತ. ಏನೆಲ್ಲ ಕೆಲಸಗಳಿದ್ದಾವೆ ಅಟೆಂಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ವಿ. ನಮ್ಮ ಗೆಳೆಯ ಲೋಕೇಶ್ ಅವರು ನಿನ್ನೆ ಮಧ್ಯಾಹ್ನ ದೂರವಾಣಿ ಕರೆ ಮಾಡಿ, ನಿಮ್ಮ ಸ್ನೇಹಿತರು ನಾಳೆ ಹುಟ್ಟುಹಬ್ಬ ಸರ್ ಅಂದರು. ಯಾರ್ದಪ್ಪ? ಅದೇ ನಗಪಾಡು ಅವ್ರದ್ದು. ಭಾಳ ಸ್ನೇಹಿತರೆ ಒಳ್ಳೆಯ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ, ನಲ್ಮೆಯ ನಾಗಪ್ಪ.
ಹೂಮನದ ಗೆಳೆಯರು, ಹೂಮನಸ್ಸಿನ ಗೆಳೆಯರು. ನಿಜಕ್ಕೂ ಆ ಎರಡೂ ಮಾತುಗಳು ಅವರಿಗೆ ಒಪ್ತದೆ. ನಮ್ಮಲ್ಲಿ ಒಂದು ಮಾತಿದೆ, ಮೊದಲು ನಿನ್ನನ್ನು ನೀನು ಪ್ರೀತಿಸ್ಕೋ, ಆಮೇಲೆ ಈ ಸಮಾಜವನ್ನು ನೆರೆಯವ್ರನ್ನ ಪ್ರೀತಿಸುವಂತೆ. ಇವತ್ತು ತನ್ನನ್ನು ತಾನು ಪ್ರೀತಿಸ್ಕೊಳ್ಳೋದನ್ನ ನನ್ನ ನಾಗಪ್ಪನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಂಡಿದ್ದೆ. ಬಹಳ ಜನ ತಮ್ಮ ಬಗೆಗೆ ಗೌರವನ್ನೇ ಕೊಟ್ಕೊಳ್ಳಲ್ಲ, ತಮ್ಮ ಬಗ್ಗೆ ಆದ್ಯತೆಯನ್ನೇ ಕೊಡಲ್ಲ, ತಮ್ಮನ್ನು ತಾವು ಪ್ರೀತಿಸ್ಕೊಳ್ಳೋದಿಲ್ಲ. ಆದರೆ ನಾಗಪ್ಪ ಸದಾ ತಮ್ಮನ್ನು ತಾವು ಅತ್ಯಂತ ಆಳವಾಗಿ ಪ್ರೀತಿಸ್ಕೊಳ್ತಾರೆ. ಹಾಗಾಗಿ ಅವರು ಸದಾ ಸ್ಮಾರ್ಟ್ ಆಗಿರ್ತಾರೆ. ನಾನು ಒಂದೊಂದ್ಸಲ ಬನ್ನಿ ಸ್ಮಾರ್ಟ್ ನಾಗಪ್ಪನವ್ರು ಅಂತೀನಿ, ಒಂದ್ಸಲ ಬನ್ನಿ ನಾಗಪ್ಪ ಆಳ್ವ ಅವರೇ ಅಂತೀನಿ. ನಾಗಪ್ಪ ಆಳ್ವ ಅವರು ಅಂದರೆ ಡಾಕ್ಟರ್ ಜೀವರಾಜ್ ಆಳ್ವ ಅವರ ತಂದೆ ಅವರ ಹೆಸರು. ಹಾಗಾಗಿ ನಾಗಪ್ಪ ಆಳ್ವ ಯಾವತ್ತೂ ಶಿಸ್ತಿಗೆ, ಸಭ್ಯತೆಗೆ ಮತ್ತು ಒಳ್ಳೆಯ ನಡವಳಿಕೆಗೆ, ಉಡುಗೆ ತೊಡುಗೆಗೆ ಆದ್ಯತೆಯನ್ನು ನೀಡ್ತಾರೆ. ಅದು ಬೇಕು. ನಾವು ಸದಾ ಮಾದರಿಯಾಗಿರಬೇಕು, ಶುಚಿಯಾಗಿರಬೇಕು ಮತ್ತು ಶಿಸ್ತಿನಲ್ಲಿರಬೇಕು. ಮತ್ತು ಯಾವಾಗಲೂ ಅವ್ರು ಜೋರಾಗಿ ಮಾತಾಡೋದು ನೋಡಲೇ ಇಲ್ಲ. ಅದಕ್ಕೆ ಹೂ ಮನಸ್ಸಿನ ನಾಗಪ್ಪ ಅಂತೇಳಿ ನಮ್ಮ ಲೋಕೇಶ್ ಚಂದ್ರಗಾರು ಮತ್ತೊಂದು ಪ್ರಭು ಅವ್ರದಂತೆ ಪ್ರಭು ಅವರು ಇತ್ತೀಚೆಗೆ ನಮ್ಮ ಕರ್ನಾಟಕ ಸಂಘಕ್ಕೆ ಒಂದು ಸಹಾಯವನ್ನು ತಂದುಕೊಡ್ತಾ ಇದ್ದಾರೆ. ಅದು ಆಹ್ವಾನ ಪತ್ರಿಕೆ ಇರಲಿ, ನಮ್ಮ ಫ್ಲೆಕ್ಸ್ಗಳಿರಲಿ, ಅಥವಾ ಯಾವುದೇ ಕಾರ್ಯಕ್ರಮಗಳು ಅವರ ವಿನ್ಯಾಸಗಳಿರಲಿ ಅತ್ಯಂತ ಆಕರ್ಷವಾಗಿರ್ತಾರೆ. ನಮ್ಮೊಳಗೆ ನಾಗಪ್ಪನವರು ಹೇಗೆ ಆಕರ್ಷಕವಾಗಿದ್ದಾರೋ ಹಾಗೆಯೇ ನಮ್ಮ ಪ್ರಭು ಅವರು ಕೂಡ ನಮ್ಮ ಎಲ್ಲ ಆಹ್ವಾನ ಪತ್ರಿಕೆಯಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಆಕರ್ಷಕ ಮಾಡ್ತಾ ಇದ್ದಾರೆ. ಮತ್ತು ನಾಗಪ್ಪನವರು ಅನ್ಕೆರೆಯಲ್ಲಿ ಹುಟ್ಟಿದವರು, ಮಂಡ್ಯದಲ್ಲಿದ್ದಾರೆ. ಒಳ್ಳೆ ಸ್ನೇಹಮಯ್ಯವರು. ಒಂದು ಸಲ ಒಬ್ಬರ ಸ್ನೇಹ ಬೆಳೆದರೆ ಆ ಸ್ನೇಹವನ್ನು ಸದಾ ಇಟ್ಕೊಳ್ತಾರೆ. ಆ ಸ್ನೇಹವನ್ನು ಕಳ್ಕೊಳ್ಳಿಕ್ಕೆ ಅಥವಾ ಮೊಟಕು ಮಾಡಿಕೊಳ್ಳಿಕ್ಕೆ, ಕಡಿಮೆ ಮಾಡಿಕೊಳ್ಳಿಕ್ಕೆ ಅವರು ಬಯಸಿದರು. ಮತ್ತು ಎಲ್ಲದರಲ್ಲಿ ಅವರಲ್ಲಿ ಒಂದು ರೀತಿಯ ಅಚ್ಚುಕಟ್ಟುತನ ಇದೆ. ಊಟನೂ ಚೆನ್ನಾಗಿ ಮಾಡ್ತಾರೆ ಮತ್ತು ನೀಟಾಗಿ ಮಾಡ್ತಾರೆ. ಊಟ ಮಾಡೋದು ಒಂದು ಕಲೆ, ನಾವು ಮಾತಾಡೋದು ಒಂದು ಕಲೆ, ನಾವು ಉಡುಗೆ ತೊಡುಗೆ ಹಾಕೋದು ಒಂದು ಕಲೆ. ಅವೆಲ್ಲವನ್ನೂ ನಾವು ನಾಗಪ್ಪನವರಲ್ಲಿ ಕಂಡಿದ್ದೇವೆ. ನಾಗಪ್ಪನವ್ರ ಜೊತೆಲಿ ಇರಬೇಕು ಅಂತೇಳಿ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಅವರ ನಡವಳಿಕೆ, ಅವರ ವೇಷಭೂಷಣ, ಅವರ ಮಾತು, ರೀತಿ ನೀತಿ ಆಗಿರ್ತದೆ. ಏಕೆಂದರೆ ಊಟ ಮಾಡೋದನ್ನೇ ಕಲಾತ್ಮಕವಾಗಿ ಊಟ ಮಾಡ್ತಾರೆ ಅಂದರೆ, ನೀರು ಕುಡಿಯೋದನ್ನು ಕಲಾತ್ಮಕವಾಗಿ ಕುಡಿತಾರೆ ಅಂದರೆ, ಕೆಲವರು ಸುಮ್ಮನೆ ಕಾಫಿ ಕೊಟ್ಟರೆ 3 ಗುಟ್ಕಿಗೆ ಕುಡಿದ್ಬಿಟ್ಟು ಮಾಡಿಬಿಡ್ತಾರೆ. ನಮ್ಮ ನಾಗಪ್ಪನವ್ರು ಹಂಗಲ್ಲ. ಆ ಕಾಫಿನ ಅಥವಾ ಟೀನ ಸವಿತಾರೆ, ಭಾಳ ಚೆನ್ನಾಗಿ ಸವಿತಾರೆ. ಆ ಎಂಜಾಯ್ಮೆಂಟ್ ಇದೆಯಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಲೈಫ್. ಜೀವನಕ್ಕೆ ಅದಮ್ಯವಾದ ಪ್ರೀತಿಯನ್ನು, ವಿಶ್ವಾಸವನ್ನು, ಚೇತನವನ್ನು ಆ ನಡವಳಿಕೆ ತಂದು ಕೊಡ್ತಾರೆ. ಅವೆಲ್ಲವನ್ನೂ ಕಂಡು ನಾನು ನಾಗಪ್ಪನವ್ರನ್ನ ಅತ್ಯಂತ ಆತ್ಮೀಯವಾಗಿ, ನನಗಿಂತ ಅವರು 11 ವರ್ಷ 12 ವರ್ಷ ಚಿಕ್ಕವರಾದರು, ನನ್ನಷ್ಟೇ ಸಮಾನವಾಗಿ ಅವ್ರನ್ನ ಕಾಣ್ತಾ ಇರ್ತೀನಿ, ಪ್ರೀತಿಸ್ತಾ ಇರ್ತೀನಿ. ಹಾಗಾಗಿ ಬೆಂಗಳೂರು ಕಾರ್ಯಕ್ರಮ ಇಡಿಯಾಗಿ ರದ್ದು ಮಾಡಿ ನಾಗಪ್ಪನವ್ರ ಬರ್ಡೇ ಮನೆಯಲ್ಲಿ ಇರಲೇಬೇಕು ಅಂತೇಳಿ ನಾನು ಬಂದಿದ್ದೆ. ಅರ್ಧ ತಾಸು ಮುಂಚೆ ಚೆನ್ನಾಗಿ ಹೇಳ್ತಾ ಇದ್ರು, ಸರ್ ನೀವು ಅರ್ಧ ತಾಸು ಹೋದ ವರ್ಷ ಮುಂಚೆ ಬಂದಿದ್ದೆ, ನಾನೀಗ ತಿಂಡಿ ತಿಂತಾ ಇದ್ದೆ, ಹಿಂಗೆ ನೀವು ಬಂದು ಜಾಯ್ನ್ ಆದ್ರಿ, ಇದೇ ಥರ ಒಟ್ಟಿಗೆ ತಿಂಡಿ ತಿಂದ್ವಿ ನಾವು, ಆ ಫೋಟೋ ಇನ್ನೂ ನನ್ನ ಕಡೆ ಇದೆ ಅಂತಾರೆ. ಅದು ಲೈಕ್ ಮೈಂಡ್ಸ್ಗೆ ಹಂಗೆ ಆಗೋದು. ಒಂದಿನ ಸಮಾನ ಮನಸ್ಕರು, ಸಮಾನ ಪ್ರೀತಿಸುವವರ ನಡುವೆ ಈ ರೀತಿ ನಡವಳಿಕೆಗಳು ಆಗ್ತವೆ. ನಾಗಪ್ಪನವರು ನಿಜಕ್ಕೂ ಒಬ್ಬ ಸ್ನೇಹಮಯಿ, ಒಬ್ಬ ಸ್ಮಾರ್ಟ್ ಮ್ಯಾನ್ ಮತ್ತು ಅವರನ್ನು ಪ್ರೀತಿಸ್ಕೊಳ್ತಕ್ಕಂಥ ಮನುಷ್ಯ, ಮತ್ತು ಎಲ್ಲದರಲ್ಲಿ ಸ್ವಲ್ಪ ಮಾದರಿಯಾಗಿದ್ದಾರೆ. ಏನಾದರೂ ಬೇಜಾರು ಸಿಟ್ಟು ಇದ್ರೂ ಅದನ್ನ ಹೇಳಕ್ಕೂ ಬಹಳ ಕಷ್ಟಪಟ್ಟು ಬಹಳ ಕಡಿಮೆ ಕುಟುಂಬ ವರ್ಗದವರು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನಾಗಪ್ಪ ರವರ ಅಭಿಮಾನಿಗಳಂತ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ಕರ್ನಾಟಕ ಸಂಘದ ಎಲ್ಲ ನಿರ್ದೇಶಕರು, ಪದಾಧಿಕಾರಿಗಳ ಹಾಗೂ ಸದಸ್ಯರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ದೇವರ ಒಂದು ಕೃಪೆ ಮೇರೆಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರೂ ದೊಡ್ಡವರೆಲ್ಲರೂ ನಿಮಗೆ ಅವ್ರ ವಿಚಾರಗಳನ್ನ ಹೇಳೋರೆ, ಆದರೆ ನಾವು ವಿಜಯಲಕ್ಷ್ಮಕ್ಕ ಹೇಳ್ದಂಗೆ ಖಂಡಿತವಾಗ್ಲೂ ನಿರ್ದೇಶಕರ ವೃಂದ ಸೇರಿದಾಗ ಅವ್ರನ್ನ ಹೊಗಳಿಸಿ ಒಂಚೂರು ಏನು ಅವ್ರನ್ನ ಕೀಟ್ಲೆ ಮಾಡದೇನೆ ಇರಲ್ಲ. ಆದರೆ ಎಲ್ಲವನ್ನೂ ಕೂಡ, ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಮಾತುಗಳನ್ನೆಲ್ಲನೂ ಕೂಡ ಸಾವಧಾನವಾಗಿ ಅವರ ಮನಸ್ಸಿಗೆ ತಗೊಂಡು
ಎಲ್ರಿಗೂ ನಗುಮುಖದ ಒಂದು ಈ ಈ ಸಮಾರಂಭದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಪೂಜ್ಯ ಗುರುಗಳು, ನಮ್ಮ ಕರ್ನಾಟಕ ಸಂಘದ ನಿತ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಸಾಹೇಬ್ರೆ, ಮತ್ತು ನನ್ನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಿತ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಶ್ರೀನಿವಾಸಣ್ಣವರೇ, ವಾಗ್ಮಿಗಳು, ಅತ್ಯುತ್ತಮ ಶಾಸಕ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ನಾಯಕರಾದಂಥ ಶ್ರೀಕಂಠೇಗೌಡಣ್ಣವರೇ, ನಮ್ಮ ನೂತನವಾಗಿ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ರಘುನಂದನ್ ಮೇಡಮ್ರವರೇ, ರೈತ ಮುಖಂಡರು, ಹೋರಾಟಗಾರರು, ನನ್ನ ಆತ್ಮೀಯ ಗೆಳೆಯರಾದಂಥ ಇಂಡೋರ್ ಚಂದ್ರಶೇಖರಣ್ಣವರೇ, ಬಹು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಅನಿಕೆರೆ ನಾಗಪ್ಪಣ್ಣ ಮತ್ತು ದಂಪತಿಗಳೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸೌಹೃದಯಗಳೇ, ನಮ್ಮ ನಾಗಪ್ಪಣ್ಣವರ ಹಿತೈಷಿಗಳೇ, ಬಂಧು ಮಿತ್ರರೇ, ಹಿತೈಷಿಗಳೇ, ಈ ದಿವಸ ನಮ್ಮ ನಾಗಪ್ಪಣ್ಣವ್ರಿಗೆ 60 ವರ್ಷ ಆಗದೆ ಅಂತ ಹೇಳಿದ್ರೆ ಇದಕ್ಕೂ ನಮಗೆ ಆಶ್ಚರ್ಯ ಆಗ್ತದೆ. ಈಗಾಗಲೇ ಭಾಳಷ್ಟು ಜನ ಮಾತಾಡಿದಾಗೆ ಅವರು 60ರಂಗೆ ಯಾವತ್ತೂ ಕಾಣ್ತಾ ಇಲ್ಲ. ಭಾಳ ಯಾವಾಗಲೂ ಕೂಡ ಲವಲವಿಕೆಯಿಂದ, ಭಾಳ ಚಟುವಟಿಕೆಯಿಂದ, ಸಕ್ರಿಯವಾಗಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ತೊಡಗಿಸ್ಕೊಂಡು ಸಕ್ರಿಯವಾಗಿರ್ತಕ್ಕಂಥವ್ರು. ಅದರಲ್ಲೂ ನಾವೊಂದು 5-6 ಜನ ನಮ್ಮ ನಾಗಪ್ಪಣ್ಣ ಸೇರಿದಂಗೆ ನಾವು ಕಾಯಂ ನೌಕರರಾಗ್ಬಿಟ್ಟಿದ್ದೀವಿ. ನಾವು ನಿರ್ದೇಶಕರುಗಳಾಗಿಲ್ಲ. ಕರ್ನಾಟಕ ಸಂಘಕ್ಕೆ ನಾವು 5-6 ಜನ ಕಾಯವಾಗಿ ನೌಕರರಂಗೆ ಪ್ರತಿನಿತ್ಯ ಬರೋದು, ನಮ್ಮ ಅಧ್ಯಕ್ಷರ ಅಣತಿಯಂತೆ ಏನೋ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಅವ್ರ ನಿರ್ದೇಶನ ಕೇಳೋದು, ಮಾಡೋದು. ಅದ್ರಲ್ಲಿ ನಮ್ಮ ನಾಗಪ್ಪನವರು ಕೂಡ ಪ್ರಮುಖರು. ಪ್ರತಿನಿತ್ಯ ನಮ್ಮ ಅಧ್ಯಕ್ಷರ ಅಣತಿಯಂತೆ ಯಾವುದೇ ನಮ್ಮ ಕರ್ನಾಟಕ ಸಂಘದ ಕಾರ್ಯಕ್ರಮಗಳಿದ್ರು ಕೂಡ ಭಾಳ ಲವಲವಿಕೆಯಿಂದ, ಚಟುವಟಿಕೆಯಿಂದ ತೊಡಗಿಸಿರ್ತಾರೆ. ಪ್ರಾಮಾಣಿಕವಾಗಿ ಆ ಕಾರ್ಯಕ್ಕೆ ಒಪ್ಪಿಸಿದಂಥ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಾರೆ. ಅದರಲ್ಲೂ ಅವ್ರಿಗೆ ಎಲ್ಲರ ಜೊತೆ ಬೆರೆಯುವಂಥ ಒಂದು ಸ್ನೇಹ ಗುಣ ಇರ್ತಕ್ಕಂಥದ್ದು ನಿಜಕ್ಕೂ ಮೆಚ್ಚುವಂಥದ್ದು. ಮತ್ತು ನಮ್ಮ ಲೋಕೇಶನ್ ಅವ್ರು ಹೇಳಿದಂಗೆ ಅವರ ಹಳೆಯ ಹಾಡುಗಳು ಮತ್ತು ಕೆಲವು ವಿದೇಶದ ದೃಶ್ಯಗಳನ್ನು ಪ್ರತಿ ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಶೇರ್ ಮಾಡೋದು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾಗಪ್ಪ ನನ್ನ ಬಾಂಬೆಯವರು 60 ಸಂವತ್ಸರಗಳನ್ನು ಮುಗಿಸಿ ಶತಾಯುವಾಗಿ ಅವರು ಮುನ್ನುಡಿಗೆ ಹಾರೈಸಿ ಇವತ್ತು ಅವರು ಹುಟ್ಟಿದಾಗಿಂದ ಇದುವರೆಗೂ ನಾನು ಭಾಳ ಹತ್ತಿರದಲ್ಲೇ ಇತ್ತು. ಅವರ ಕಾರ್ಯವೈಖರಿಯಿಂದ ದಕ್ಷತೆಯನ್ನು ನೋಡಿದ್ರು. ಸಂಘಟನಾ ಚತುರರು, ವಿದ್ಯಾಸಂಸ್ಥೆಯನ್ನು ಕಟ್ಟಿಬೆಳೆಸಿದವರು. ನಮ್ಮೂರಿನಲ್ಲಿ 47 ವರ್ಷಗಳ ಹಿಂದೆ ವಿವೇಕ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಅದರ ಕಾರ್ಯಕಾರಿ ಮುಂದೆ ಸದಸ್ಯರಾಗಿ, ಸೆಕ್ರೆಟರಿಯಾಗಿ, ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದರು. ಇವತ್ತು ಆ ವಿದ್ಯಾಸಂಸ್ಥೆ ಬೆಳಿಬೇಕಾದ್ರೆ ಈ ಬೃಹತ್ವಾದ ಬೆಳೆದಿರಬೇಕಾದ ಕಾರಣ ಆವಾಗ ನಾನು ಮೊದಲನೇ ಬಾರಿ ಆಗಿದ್ದಾಗ ಅವರು ಪದಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಇಲ್ಲಿವರೆಗೂ ಸಹ ಸಂಸ್ಥೆಯ ಬಗ್ಗೆ ಮತ್ತು ನನ್ನ ಇತರ ಕಾರ್ಯಕ್ರಮಗಳ ಬಗ್ಗೆ ಭಾಳ ಅಚ್ಚುಕಟ್ಟಾಗಿ ಯಾವ್ಯಾವ ಮನವೊಲಿದಂತೆ ಕೆಲಸ ಮಾಡ್ತಾ ಇದ್ದಾರೆ. ಇವರು ಅವರು 3 ವರ್ಷ ಬಾಳುವವರೆಗೂ 3 ವರ್ಷ ಸಂವತ್ಸರಗಳು ಮುಗಿಸುವವರೆಗೂ ಇದೇ ಇದರಲ್ಲಿ ಯಾರು ಮುಗಿಸಿಗೂ ನೋವಾಗದ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ಹೇಳಿ ನಾನು ಇವರು ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಆ ಕಡೆ ಅಲ್ಲೇ ಮಾಡಿ, ಅಲ್ಲೇ ಹಂಗೆ ಕೊಡಿ, ಆ ಥರ ಕೊಡಿ. ಇರ್ಲಿ ಕೇಳಿ ಹಾಕೊಳ್ಳಿ. ಬನ್ನಿ. ಸೋಮಶೇಖರ್ ನಮ್ಮ ಸಂಘದ ಕಾರ್ಯದರ್ಶಿಗಳು, ಹಾಗೇನೆ ಹರೀಶ್ ಕುಮಾರ್ ಸರ್ ಬನ್ನಿ ಸರ್. ದಯವಿಟ್ಟು ನಮ್ಮ ಕರ್ನಾಟಕ ಸಂಘದ ಎಲ್ಲ ಪದಾಧಿಕಾರಿಗಳು ದಯಮಾಡಿ ಇರೋಣ ವೆಂಕಟೇಶಣ್ಣ ಹಾಕಿ ಮೇಡಮ್. ಗುರು ಕಡಿಪೆಟ್ಟಿಗೆ ಈ ಕಡೆ ನೋಡಿ, ಈ ಕಡೆ ನೋಡಿ ಹಾಕೊಳ್ಳಿ. ಈ ಕಡೆ ನೋಡಿ ಮೇಡಮ್. ಹಾಂ ಸರ್, ಜೆ ಪಿ ಹತ್ರ ಹಾಂ ಹಾಕಿ ಮೇಡಮ್. ಈಗ ಈ ಕಡೆ ನೋಡಿ. ಹಾಂ ಹಾಗೆ ಬಾಬಾ. ಹಾಂ ಈ ಕಡೆ ನೋಡಿ. ಎಲ್ಲರೂ ಇದೀರಿ ಬಿಡೋಣ. ಬನ್ನಿ ಎಲ್ಲ ಮುಂದಕ್ಕೆ ಬನ್ನಿ, ಅಲ್ಲ ಒಳಗಡೆ ಹಿಂದಕ್ಕೆ ಬನ್ನಿ. ಈ ಕಡೆ ನೋಡೋಣ.
ಕೊಡಿ. ನೀವು ಒಂದಾಗ್ಲಿರಿ ಕರ್ನಾಟಕ ಸಂಘ ವೆಂಕಟೇಶಣ್ಣ ಫಸ್ಟ್ ಮುಗಿಲಿರಿ ಯಾವ್ದು ಆಗೋಲಿ ಸರ್ ಅದು ಮೇಡಮ್ ಹತ್ರ ಬನ್ನಿ ನೀವು ಸರ್ ಬನ್ನಿ ಮೇಡಮ್ ಹಾಂ ಸೋಮಣ್ಣ ಹಿಂದಕ್ಕೆ ನಿಂತ್ಕೊಳ್ಳಿ ಸೋಮಣ್ಣ ಹರೀಶ್ ಬನ್ನಿ ಹಿಂದಕ್ಕೆ ಬರ್ರಿ ಹಿಂದೆ ಬಂದ್ರಿ ಎಲ್ಲ ಬನ್ನಿ ಈ ಕಡೆ ನೋಡಿ ಸರ್ ಇಲ್ಲೇ ಹರೀಶ್ ಈ ಕಡೆ ನೋಡಿ ಹಿಂದಕ್ಕೆ ಬನ್ನಿ ಎಲ್ಲ ಬರ್ತಾರೆ ಒಳಗೆ ನಾಗೇಶ್ ಇಲ್ಲೇ ನಾಗೇಶ್ ಈ ಕಡೆ ತಿರುಗಿ ಬನ್ನಿ ಹಿಂದಕ್ಕೆ ಬನ್ನಿ ನೀವು ಬಂದ